ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸಿಂಪಲ್ ಫಾರ್ಮರ್ ಕುಮಾರ್. ಈ ವಿಡಿಯೋದಲ್ಲಿ ರೈತನ ಕಷ್ಟಗಳ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾವು ಏನೇನು ಕಷ್ಟಪಟ್ಟಿರ್ತೀವಿ ರೈತರು ಅಂದಮೇಲೆ ಅದೆಲ್ಲ ಕೆಲವನ್ನ ತಿಳಿಸ್ಕೊಡ್ತೀನಿ. ಆದಷ್ಟು ಎಷ್ಟು ಎಷ್ಟು ಸಾಧ್ಯನೋ ಅಷ್ಟು ಹೇಳ್ತೀನಿ. ಎಲ್ಲರಿಗೂ ಕಷ್ಟ ಇರುತ್ತೆ, ಬಟ್ ರೈತಂದು ಒಂಥರ ಸ್ಪೆಷಲ್ ಕಷ್ಟ. ಅದ್ರ ಬಗ್ಗೆ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಏನೇನು ಇರುತ್ತೆ ಅಂತ ಸಮಸ್ಯೆಗಳು ಕೆಲವೊಂದು. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಿಮ್ಮ ರೈತನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಹಿರಿಯರೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರೂ ನಮ್ಗೆ ಈಗ ರೈತ ಅಂತ ಅನುಭವ ಆದ್ಮೇಲೆ ಸ್ವಲ್ಪ ಏನಾದ್ರು ಏನ್ ಕಷ್ಟಗಳಿರ್ತವೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು, ಅದಕ್ಕೆ ಬಂದಿದ್ದೀನಿ. ರೈತ ಅಂದ್ರೆ ಎಲ್ರು ಒಂದೇ, ದೊಡ್ಡ ರೈತ ಚಿಕ್ಕ ರೈತ ಯಾರಾದ್ರೂ ಅಷ್ಟೇ. ರೈತ ಅಂದ್ರೆ ರೈತ ಕಷ್ಟಗಳು ಇದ್ದೇ ಇರ್ತವೆ. ಯಾಕಂದ್ರೆ ರೈತ ಪ್ರಕೃತಿ ಜೊತೆ ಹೊಂದಾಣಿಕೆಯಿಂದ ಬಾಳ್ಕೊಂಡು ಹೋಗ್ಬೇಕು. ಪ್ರಕೃತಿ ಹೇಗೆ ಸ್ಪಂದಿಸುತ್ತೆ ಅದ್ರ ಮೇಲೆ ರೈತ ಕೂಡ ಅದ್ರ ಜೊತೆನೆ ಹೋಗ್ಬೇಕು. ಪ್ರಕೃತಿ ನಂಬ್ಕೊಂಡು ಬದುಕೋನು ರೈತ. ಏನಕ್ಕಪ್ಪ ಪ್ರಕೃತಿ ಅಂತಂದ್ರೆ, ಈಗ ಅವನಿಗೆ ಮೇಯ್ನು ಈಗ ಅತಿಯಾಗಿ ಮಳೆ ಬರ್ಲಿಲ್ಲ ಅಂದ್ರೂ ಕಷ್ಟ, ಅತಿಯಾಗಿ ಮಳೆ ಬಂದ್ರೂ ಕಷ್ಟ, ಅಥವಾ ಮಳೆ ಬರ್ಲಿಲ್ಲ ಅಂದ್ರೂ ಕಷ್ಟ. ಆತರ ಏನಾದ್ರೂ ಒಂದು ಪ್ರಕೃತಿಲಿ ವ್ಯತ್ಯಾಸ ಆಯ್ತು ಅಂತಂದ್ರೆ ಅವನಿಗೆ ನಷ್ಟ ಆಗೋದು. ಬೇರೆ ಯಾವುದೇ ನೀವು ಇಂಡಸ್ಟ್ರೀಸ್ ತಗೊಂಡ್ರು ಈ ಪ್ರಕೃತಿಗೆ ಸಂಬಂಧಪಟ್ಟಂಗೆ ಯಾವುದೇ ತರ ಲಾಸ್ಗಳು, ಆ ಪ್ರಕೃತಿಲಿ ಏನೋ ವಿಕೋಪ ಆಯ್ತು ಅಂತಂದಾಗ ಅಷ್ಟೊಂದು ಹೆವಿ ಲಾಸ್ಗಳು ಅದು ಇದು ಏನು ಬರಲ್ಲ. ಬಟ್ ರೈತ ಅದಕ್ಕೆ ಸಿಲುಕ್ ಬಿಡ್ತಾನೆ. ಪ್ರಕೃತಿಲಿ ಏನಾದ್ರು ವಿಕೋಪ ಆಯ್ತು ಅಂತಂದಾಗ ಅವನಿಗೆ ತುಂಬಾ ನೋವಾಗೋದು, ಕಷ್ಟಗಳು, ಸವಾಲನ್ನ ಎದುರಿಸೋದು. ಅದಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ, ಮತ್ತೆ ಇನ್ನು ಬೇರೆ ಬೇರೆ ಯಾವ್ದಾದ್ರು ಏನೇನು ಅವ್ನಿಗೆ ಯಾವ ತರ ಕಷ್ಟಗಳು ಬರ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡೋಣ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಆದಷ್ಟು ನನಗೆ ಗೊತ್ತಿರೋಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದ್ರು ಬೇರೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಫಸ್ಟ್ ಹವಾಮಾನ ವೈಪರೀತ್ಯ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಆಗೋದು. ಏನಪ್ಪಾ ಅಂತಂದ್ರೆ ಸಡನ್ ಆಗಿ ಮಳೆಗಾಲಕ್ಕೆ ಮಳೆ ಆಗ್ಬೇಕು, ಬೇಸಿಗೆ ಇದ್ದೇ ಇರುತ್ತೆ, ಬೇಸಿಗೆ ಅದೇನು ಇದಾಗಲ್ಲ. ಆತರ ಏನಾಗುತ್ತೆ, ಸಡನ್ ಆಗಿ ಮಳೆ ಬಿತ್ತನೆಗೆ ಕಾಯ್ಕೊಂಡಿರ್ತಾನೆ ರೈತ. ಬಟ್ ಮಳೆ ಆಗದೆ ಇದ್ದಾಗ ಅದು ಸಮಯಕ್ಕೆ ಸರಿಯಾಗಿ ಆಗ್ಬೇಕು. ಯಾವ ಟೈಮಲ್ಲಿ ಬಿತ್ತನೆ ಆಗ್ಬೇಕು, ಇದೇ ಸಾಮಾನ್ಯವಾಗಿ ಮೇ ಇಂದ ಜೂನ್ ಈ ತರ ಬಿತ್ತನೆಗೆ ಕಾಯ್ಕೊಂಡು ಕೂತಿರ್ತಾರೆ ರೈತರುಗಳು. ಬಟ್ ಆ ಟೈಮಲ್ಲಿ ಮಳೆ ಆಗ್ಲಿಲ್ಲ, ಸ್ವಲ್ಪ ಮುಂದೆ ಹೋಯ್ತು ಅಂದ್ರೂ ಹಲವಾರು ಬೆಳೆಗಳು ಬೆಳೆಯಕ್ ಆಗಲ್ಲ. ಯಾಕೆ ಸೂಕ್ತವಾದ ಬೆಳೆಗಳು ಬೆಳಿಬೇಕು ಅಂತಂದ್ರೆ ಅದರದ್ದೇ ಆದ ಟೈಮಿಂಗ್ಸ್ ಇರುತ್ತೆ. ಆ ಟೈಮಲ್ಲಿ ಮಾತ್ರ ಬೆಳೆಗಳು ಬರೋದು. ಈಗ ಏನೇ ಮುಂಗಾರು ಕೊರತೆ ಆಯ್ತು, ಈಗೆಲ್ಲ ನೋಡ್ತಾ ಇದ್ದೀರಾ ಮುಂಗಾರು ಈ ಸಲ ಪಕ್ಕ ಕೊರತೆ ಆಗೇ ಆಗುತ್ತೆ. ಆಲ್ರೆಡಿ ಈಗಲೇ ನೋಡ್ತಾ ಇದ್ದೀರಾ ಮಳೆನೇ ಆಗಿಲ್ಲ ಸರಿಯಾಗಿ, ಎಲ್ಲೋ ಸ್ವಲ್ಪ ಕಡೆ ಆಗಿರೋದಷ್ಟೇ. ಎಲ್ಲಿ ನೀನು ಅದು ಇದು ಅಂತ 2 ವರ್ಷದಿಂದ ಸಮಸ್ಯೆ ಬರ್ತಾನೆ ಐತೆ. ಈಗ ಹವಾಮಾನ ವೈಪರೀತ್ಯ ಆಯ್ತು ಅಂತಂದ್ರೆ ಏನಾಗುತ್ತೆ, ಆಮೇಲೆ ಜೊತೆಗೆ ಆಲಿಕಲ್ಲು ಮಳೆ ಆಗ್ಬಿಡುತ್ತೆ. ಎಷ್ಟೋ ಕಡೆ ನೋಡಿದ್ರೆ ಈಗ ಎಷ್ಟೊಂದು ಬೆಳೆ ಎಲ್ಲ ನಾಶ ಆಯ್ತು, ಆಲಿಕಲ್ಲು ಮಳೆ ಬಿದ್ದು. ನಮ್ಮ ಸುತ್ತಮುತ್ತ ನಮ್ಮ ಕಡೆನೆ ತುಂಬಾ ಎಲ್ಲ ಬಂದಿತ್ತು. ಬಟ್ ನಮ್ ಜಮೀನ್ಗೆ ಏನು ಅಷ್ಟೊಂದು ಎಫೆಕ್ಟ್ ಆಗ್ಲಿಲ್ಲ. ಎಷ್ಟೋ ಬಾಳೆ, ಟೊಮೊಟೊ, ಮೆಣಸಿನಕಾಯಿ ಎಲ್ಲ ನಾಶ ಆಗೋಯ್ತು ರೈತರಿಗೆ ಆಲಿಕಲ್ಲು ಮಳೆ ಬಿದ್ದು. ಇದೆಲ್ಲ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ ಇದ್ದಕ್ಕಿದ್ದಂಗೆ ವಾತಾವರಣದಲ್ಲಿ ವೈಪರೀತ್ಯ ಬದಲಾವಣೆ ಆಗಿ ಇದೆಲ್ಲ ಆದಾಗ ಮತ್ತೆ ರೈತ ಅಲ್ಲೇ ಸಂಕಷ್ಟಕ್ಕೆ ಸಿಲುಕ್ತಾನೆ. ಏನೋ ಕಷ್ಟಪಟ್ಟು ಬೆಳೆದಿರ್ತಾನೆ, ಅದು ಕೂಡ ತುಂಬಾ ನಷ್ಟ ಆಗುತ್ತೆ ಅವನಿಗೆ. ಇಳುವರಿ ಎಲ್ಲ ಮಳೆ ಟೈಮ್ ಬರ್ಲಿಲ್ಲ ಅಂತಂದ್ರೆ ಬಿತ್ತನೆ ಮಾಡಕ್ಕಾಗಲ್ಲ, ಇಳುವರಿ ತೆಗಿಯಕ್ಕಾಗಲ್ಲ. ಇನ್ನು ಮಣ್ಣಿನ ಸವಕಳಿ ಎರಡನೇದು, ಅದ್ರಲ್ಲೂ ಸ್ವಲ್ಪ ಕಷ್ಟ ಅನುಭವಿಸ್ತಾನೆ. ಮಣ್ಣಿನ ಸವಕಳಿ ಅಂದ್ರೆ ಏನಾಗುತ್ತೆ, ಅತಿಯಾದ ರಸಗೊಬ್ಬರಗಳ ಬಳಕೆ ಆಗುತ್ತೆ. ಅದರಿಂದ ಕೂಡ ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾವಾಗ್ಲೂ ಬರೀ ಅದನ್ನೇ ನಂಬ್ಕೊಳಕ್ಕಾಗಲ್ಲ. ಬೇರೆ ಏನಾದ್ರು ಆದಷ್ಟು ಕೊಟ್ಟಿಗೆ ಗೊಬ್ಬರಗಳು ಅಥವಾ ಕೋಳಿ ಗೊಬ್ಬರ ಬೇರೆ ಏನ್ ಸಿಗುತ್ತೆ ಅವನಿಗೆ ಅದನ್ನು ಬಳಸ್ಬೇಕು. ಬರೀ ಅತಿಯಾದ ರಾಸಾಯನಿಕನೇ ಬಳಸಿದಾಗ ಏನಾಗುತ್ತೆ, ಸ್ವಲ್ಪ ವರ್ಷಗಳೇನು ಗೊತ್ತಾಗಲ್ಲ, 1 ವರ್ಷ 2 ವರ್ಷ 3 ವರ್ಷ ಹೋಗ್ತಾ ಹೋಗ್ತಾ ಅದರಲ್ಲಿ ತುಂಬಾ ನಷ್ಟ ಅನುಭವಿಸ್ಬೇಕಾಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಕಷ್ಟ ಬರೀ ರಾಸಾಯನಿಕ ಬಳಸ್ತಾ ಹೋದ್ರೆ. ಅದು ಇಳುವರಿ ಕುಂಠಿತ ಆಗುತ್ತೆ, ಬೆಳೆನೇ ಬರಲ್ಲ ಸರಿಯಾಗಿ ಜಮೀನಲ್ಲಿ, ಆತರ ಆಗೋಗುತ್ತೆ. ಅದೊಂದು ಮೇನ್ ಸಮಸ್ಯೆ ಆಗ್ತಿರೋದು. ತಿಳುವಳಿಕೆ ಇರಲ್ಲ ಎಷ್ಟೋ ರೈತರುಗಳಿಗೆ, ಏನು ಮಾಡಕ್ಕಾಗಲ್ಲ. ಅದನ್ನ ಆದಷ್ಟು ಅರ್ಥ ಮಾಡ್ಕೋಬೇಕು ಎಲ್ರು, ಪ್ರತಿಯೊಬ್ರು. ಇನ್ನು 3ನೇದು ಆರ್ಥಿಕ ಮುಗ್ಗಟ್ಟು ಮತ್ತೆ ಸಾಲದ ಹೊರೆ. ಆರ್ಥಿಕ ಮುಗ್ಗಟ್ಟು ಅಂದ್ರೆ ಏನಾಗುತ್ತೆ, ಏನೋ ಕಷ್ಟಪಟ್ಟು ಬೆಳಿಬೇಕಪ್ಪ ಅಂದ್ಬಿಟ್ಟು ಎಲ್ಲಾ ಕಡೆನೂ ಸಾಲ ಮಾಡ್ಬೇಕು. ಏನಾದ್ರು ಒಂದು ಅದರಲ್ಲಿ ಅವ್ನಿಗೆ ಅದೇ ಕನ್ಸು, ರೈತನಾಗಿ ನಾನು ಏನಾದ್ರು ಮಾಡ್ಬೇಕು, ಅದರಲ್ಲೇ ದುಡಿಬೇಕು ಅಂತಿದ್ದಾಗ, ಈಗ ಬೆಳೆ ಬೆಳಿಬೇಕು ಅಂತಂದ್ರೆ ದುಡ್ಡಿಲ್ಲ, ಕೈಯಲ್ಲಿ ಕಾಸಿಲ್ಲ ಅಂತಂದಾಗ ಸಾಲ ಮಾಡ್ಲೇಬೇಕು. ಅದನ್ನ ಮಾಡ್ತಾನೆ. ಬಟ್ ಆ ಟೈಮಲ್ಲಿ ಬೆಳೆ ಸರಿಯಾಗಿ ಬರ್ಲಿಲ್ಲ ಅಥವಾ ಅವ್ನ ಕೈಗೆ ಒಳ್ಳೆ ಬೆಲೆ ಸಿಗ್ಲಿಲ್ಲ ಅಂತಂದಾಗ ಮತ್ತೆ ಅದ್ರಲ್ಲಿ ನಷ್ಟ ಅನುಭವಿಸಿ ಮತ್ತೆ ಅದೇ ತರ ಆರ್ಥಿಕ ಹೊರೆಯಾಗಿ ಸಾಲ ಸುಳಿ ಸಿಗಕತ್ತಾನೆ. ಅದು ಮೇಯ್ನ್ ಸಮಸ್ಯೆ ರೈತಂದು. ಅದೇನಾಗುತ್ತೆ, ಸಾಲ ಸುಳಿಗೆ ಮತ್ತೆ ಹೋಗ್ಬೇಕಾಗತ್ತೆ. ಸಾಲ ಒಂದ್ ಬೆಳೆಯಲ್ಲಿ ಏನೋ ತೀರಿಸ್ತೀನಿ ಅಂತ ನಂಬಿಕೆ ಇಟ್ಟಿರ್ತಾನೆ, ಆ ಬೆಳೆ ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ ಅನ್ನೋ ತರ ಆದ್ರೆ ಮತ್ತೆ ಅದೇ ರಿಪೀಟ್ ಸಾಲ. ಇದು ತುಂಬಾ ಕಾಡ್ತಿರೋದು. ಅದು ಇನ್ನು
ಈಗ ಬೆಳೆದಿರ್ತೀವಿ, ಇನ್ನು ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ, ಬೆಳೆದಿರ್ತೀವಿ ಆ ಬೆಳೆಗೆ ಸೂಕ್ತ ಬೆಲೆ ಸಿಗಲ್ಲ. ಏನೋ ಕಷ್ಟಪಟ್ಟು ಎಲ್ಲ ದುಡ್ಡೆಲ್ಲ ಹೊಂದಿಸಿ ಅದನ್ನ ಚೆನ್ನಾಗಿ ಬೆಳಿಬೇಕಪ್ಪ, ಒಳ್ಳೆ ಇಳುವರಿ ತೆಗಿಬೇಕು ಅಂದ್ಬಿಟ್ಟು ಎಲ್ಲ ದುಡ್ಡೆಲ್ಲ ಅಲ್ಲಿಗೆ ಹಾಕಿ ಬಂಡವಾಳನೆಲ್ಲ ಕಷ್ಟಪಟ್ಟು ಬೆಳೆದಿರ್ತೀವಿ. ಇನ್ನು ಅದಕ್ಕೆ ಸೂಕ್ತ ಬೆಲೆ ಸಿಗಲ್ಲ. ನಾವು ಯಾವಾಗ ಚೆನ್ನಾಗಿ ಬೆಳೆದಿರ್ತೀವಿ ಅವಾಗ ರೇಟ್ ಇರಲ್ಲ, ಯಾವಾಗ ಏನು ಬೆಳೆನೇ ಸರಿಯಾಗಿ ಬರಲ್ಲ ಅವಾಗ ರೇಟ್ ಜಂಪ್ ಆಗಿರುತ್ತೆ. ಅದೊಂದು ಮೇನ್ ಸಮಸ್ಯೆ ಆಗೋದು. ಅದರಿಂದ ಬೆಲೆ ಸಿಕ್ಕಿದ್ರೆ ಮತ್ತೆ ಮುಂದೆ ಏನಾದ್ರು ಬೆಳೆಯಕ್ಕೆ ಸಾಧ್ಯ ಆಯ್ತದೆ, ಇಲ್ಲಾಂದ್ರೆ ಮತ್ತೆ ಅದೇ ಕತೆ, ಮತ್ತೆ ಸಾಲದೋರೆ, ಮತ್ತೆ ಅದೇ ಜಂಜಾಟಗಳು ಮತ್ತೆ ಶುರುವಾಗ್ತವೆ. ರೈತನಿಗೆ ಒಂದೆರಡಲ್ಲ ಕಷ್ಟ. ನಾವು ಹೇಳೋದೇನೋ ಒಂದ್ ಕೆಲವು ಪಾಯಿಂಟ್ಸ್ ಅಷ್ಟೇ ಅಂತ ನಾವು ಹೇಳೋದಷ್ಟೇ. ಬಟ್ ಇನ್ನೂ ಇದ್ಬಿಟ್ಟು ಎಷ್ಟೋ ಹಲವಾರು ಸಮಸ್ಯೆಗಳು, ಜೊತೆಗೆ ಕಾಡು ಪ್ರಾಣಿಗಳ ಉಪಟಳ ಬೇರೆ. ಈಗ ನಾವು ಅವಕ್ಕೆ ಎದುರ್ಕೊಂಡು ಬೆಳೆ ಬೆಳೆಯಕ್ಕಾಗಲ್ಲ, ಕೆಲವು ಸಲ ಅವು ನಾಶ ಮಾಡಾಕ್ತವೆ ನಮ್ಮ ತೋಟಗಳಿಗೆ ಬಂದು, ಏನು ಮಾಡಕ್ಕಾಗಲ್ಲ. ಅದ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಪ್ರಕೃತಿ ವಿಕೋಪಗಳು ಇದನ್ನೆಲ್ಲ ನೋಡಿದ್ರೆ ರೈತನಿಗೆ ನೀವು ಏನಿಲ್ಲ ಅಂದ್ರೂ ರೆಸ್ಪೆಕ್ಟ್ ಮಾತ್ರ ದಯವಿಟ್ಟು ಕೊಡಿ. ಅಷ್ಟು ಕಷ್ಟಪಡ್ತಾನೆ ರೈತ. ಯಾಕಪ್ಪ ಅಂತಂದ್ರೆ ಆ ಫೀಲ್ಡ್ ಅಲ್ಲಿ ಇರೋರಿಗೆ ಗೊತ್ತು ರೈತನ ಕಷ್ಟ ಏನು ಅಂತ. ಬಟ್ ಏನು ಮಾಡಕ್ಕಾಗಲ್ಲ, ಸ್ವಾವಲಂಬಿಯಾಗಿ ಬದುಕಬೇಕು. ಇರೋ ಜಮೀನ ಬಿಡ್ಬಿಟ್ಟು ಎಲ್ಲೋ ಕೆಲಸ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಏನೋ ಅದ್ರಲ್ಲೇ ದುಡಿತಾ ಇರ್ತಾನೆ. ಸಡನ್ ಆಗಿ ಏನು ಚೇಂಜ್ ಮಾಡಕ್ ಆಗಲ್ಲ, ಏನಾದ್ರೂ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾ ಹೋಗ್ತವೆ. ಬಟ್ ಈಗ ಇಷ್ಟು ಪರಿಸ್ಥಿತಿಗಳಿವೆ. ಮತ್ತೆ ಆಮೇಲೆ ಆದಷ್ಟು ಶೇಖರಣಾ ಗಿಡಗಳನ್ನ ಜಿಲ್ಲೆಗಳಲ್ಲಿ ಮಾಡ್ಬೇಕು. ಏನೋ ಒಂದು ಬೆಳೆ ಬೆಳೆದಾಗ ಅದನ್ನ ಸ್ವಲ್ಪ ಶೇಖರಣೆ ಮಾಡಿ 1 ತಿಂಗಳು 2 ತಿಂಗಳು ಇಟ್ಕೋತಾನೆ. ಅಲ್ಲಿ ಏನು ಸ್ವಲ್ಪ ಖರ್ಚು ವೆಚ್ಚ ಬರುತ್ತೆ ಅದನ್ನ ಸರ್ಕಾರದಿಂದ ವಹಿಸ್ಕೊಂಡ್ ಮಾಡಿದ್ರೆ ಯಾವಾಗ ಬೆಲೆ ಸಿಗುತ್ತೆ ಅವಾಗ ಮಾರ್ಬೋದು. ಸ್ವಲ್ಪ ಅವನಿಗೂ ಹೆಲ್ಪ್ ಆಗುತ್ತೆ. ಶೇಖರಣೆ ಎಲ್ಲೋ ಒಂದು ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಎಲ್ಲೋ ಒಂದ್ ಕಡೆ ಇರ್ಬೋದಷ್ಟೇ. ಎಲ್ಲೂ ಅಷ್ಟೊಂದು ಶೇಖರಣಾ ವ್ಯವಸ್ಥೆಗಳು ಎಲ್ಲೂ ಸರ್ಕಾರ ಇದುವರೆಗೂ ಆತರ ಮಾಡಿಲ್ಲ. ರೈತರಿಗೆ ಆದಷ್ಟು ಹೆಲ್ಪ್ ಮಾಡೋ ಅಂತ ಯೋಜನೆಗಳು ತರಬೇಕು. ಸುಮ್ನೆ ಸಾಲ ಮನ್ನಾ ಅದು ಇದು ಮಾಡಲ್ಲ ಇದಲ್ಲ. ಸಾಲ ಕರೆಕ್ಟ್ ಆಗಿ ಬೆಂಬಲ ಬೆಲೆ ಸಿಕ್ಕಿದ್ರೆ ಅವ್ನಿಗೆ ಯಾವ್ಯಾವ ಸವಲತ್ತು ಬೇಕು ಅದು ಕೊಟ್ರೆ ಅವ್ನು ಯಾಕೆ ಸಾಲ ಮಾಡಕ್ ಹೋಗ್ತಾನೆ? ಅದು ಇದಾಗಿರುತ್ತೆ, ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಕೂಲಿ ಕಾರ್ಮಿಕರು ಕೊರತೆ ಬರುತ್ತೆ. ಏನಪ್ಪಾ ಅಂತಂದ್ರೆ ಈಗ ನಾವು ಕರೆಕ್ಟ್ ಆಗಿ ಬೆಳೆ ಬೆಳಿತೀವಿ, ಅದಕ್ಕೆ ಕಟಾವುಗಳಿಗೆ ಅಥವಾ ಮತ್ತೊಂದು ಕಳೆ ಯಾವ್ದಕ್ಕಾದ್ರೂ ಕೂಲಿ ಕಾರ್ಮಿಕರು ಕರೆದ ತಕ್ಷಣ ಎಲ್ಲೂ ಬರಲ್ಲ. ಅದರಿಂದ ಅದೊಂದು ಇತ್ತೀಚೆಗೆ ಜಾಸ್ತಿ ಕೊರತೆ ಆಗ್ತಿರೋದು. ನಮ್ಗೆ ಬೇಕಾದ ಟೈಮ್ಗೆ ಅವ್ರು ಸಿಗಲ್ಲ. ಅವ್ರು ಸಿಗ್ಲಿಲ್ಲ ಅಂದಾಗ ಬೆಳೆ ಇಳುವರಿ ಅದು ಇದು ಪ್ರತಿಯೊಂದು ಕೂಡ ಎಲ್ಲ ಹಂಗಂಗೆ ಬಿದ್ದೋಗಿರುತ್ತೆ. ಅದು ಬೆಳೆ ಬೆಳೆಯಕ್ ಆಗಲ್ಲ. ಬೆಳೆ ಬೆಳೆದ್ರು ಅದು ಕಟಾವುಗಳಿಗೆ ಸರಿಯಾದ ಟೈಮ್ ಬರ್ಬೇಕು. ಆ ಟೈಮಲ್ಲಿ ಕಟಾವ್ ಆದ್ರೆ ಒಳ್ಳೆ ಬೆಲೆ ಸಿಕ್ಕಿರುತ್ತೆ. ಅವ್ರು ಏನೋ ಸ್ವಲ್ಪ ದಿನ ಲೇಟ್ ಆಯ್ತು ಅಂತಂದ್ರೆ ಬೆಲೆ ಡೌನ್ ಆದಾಗ ಮತ್ತೆ ಅದರಲ್ಲೂ ನಷ್ಟ ಅನುಭವಿಸ್ಬೇಕಾಗತ್ತೆ. ಈ ತರ ಹಲವಾರು ತುಂಬಾ ಕಾರಣಗಳಿವೆ. ಬಟ್ ನಾನು ಸ್ವಲ್ಪನೇ ಹೇಳಿರೋದು. ಅದರಲ್ಲಿ ಎಷ್ಟು ನಾವು ಏನು ಅನುಭವಿಸ್ತೀವಿ ಅದನ್ನ ಕೆಲವೊಂದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ದಯವಿಟ್ಟು ರೈತನ್ನ ಬೆಂಬಲಿಸಿ, ರೈತರನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸ್ಬೇಡಿ, ಗೌರವ ಕೊಡಿ. ರೈತ ಅಂತಂದ್ರೆ ಈಗ ಏನು ದೇಶ ಕಾಯೋ ಸೈನಿಕರು ಎಷ್ಟು ಏನಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತಾರೆ ಅಂದ್ರೆ ಅವರಿಬ್ಬರೇ ಮುಖ್ಯ ದೇಶದ ಬೆನ್ನೆಲುಬುಗಳು. ಸೈನಿಕರು ಯಾವ ತರ ದೇಶನ ಕಾಪಾಡ್ತಾರೆ ಹಂಗೆ ರೈತರು ಕೂಡ ಪ್ರತಿಯೊಂದು ಬೆಳೆನೂ ಬೆಳೆದು ನಿಮ್ಗೆ ಅವ್ರಿಗೆ ನಷ್ಟ ಅನುಭವಿಸ್ತಾರ ಬಿಡ್ತಾರೋ. ಎಷ್ಟೋ ಕಡೆ ಅವ್ರು ಬೆಳೆದ ಬೆಳೆಗೆ ಅವ್ರು ಖರ್ಚು ಮಾಡೋ ದುಡ್ಡು ಸಿಗಲ್ಲ. ಆತರ ಆದ್ರೂ ಅವ್ರು ಬೆಳೆದ ಬೆಳೆನ ಮಾರ್ತಾರೆ. ಮಧ್ಯವರ್ತಿಗಳು ಮಾತ್ರ ಜಾಸ್ತಿ ದುಡ್ಡು ಮಾಡ್ಕೊಳ್ಳೋದು ಅಷ್ಟೇ. ಬಟ್ ರೈತನಿಗೆ ಏನು ಅಂತ ದೊಡ್ಡ ಮೊತ್ತದಲ್ಲಿ ಏನೋ ದುಡ್ಡುಗಳು ಸಿಗಲ್ಲ. ಎಲ್ಲೋ ಒಬ್ಬೊಬ್ರಿಗೆ ಸ್ವಲ್ಪ ಟೆಕ್ನಿಕಲಿ ಚೆನ್ನಾಗಿ ಮಾಡಿ ಆ ಟೈಮಲ್ಲಿ ಒಳ್ಳೆ ರೇಟ್ ಇದ್ದಾಗ ಚೆನ್ನಾಗಿ ಸಿಗುತ್ತೆ. ಬಟ್ ಎಲ್ಲರಿಗೂ ಆ ಥರ ಸಿಗಲ್ಲ. ಅದರಿಂದ ರೈತರನ್ನ ಗೌರವಿಸಿ, ಆದಷ್ಟು ಅವ್ರನ್ನ ಯಾರನ್ನೂ ಕಡೆಗಣಿಸ್ಬೇಡಿ ಅಥವಾ ಕೇರ್ಲೆಸ್ ತರ ನೋಡ್ಬೇಡಿ. ಅವರು ಯಾವುದೇ ತರ ಟವಲ್ ಹಾಕಿರ್ಲಿ, ಹಳೆ ಬಟ್ಟೆ ಹಾಕಿರ್ಲಿ, ಅದನ್ನ ರೆಸ್ಪೆಕ್ಟ್ ಮಾಡಿ. ಅವ್ರು ಹಂಗ ಹಾಕಿದ್ರೇನೆ ಬೇರೆಯವರೆಲ್ಲ ಆರಾಮಾಗಿ ಕೂತ್ಕೊಂಡು ತಿನ್ನಕ್ ಆಗೋದು. ಆ ತರ